ದ್ವೇಷ ಬಿತ್ತಿ ವಿಭಜನೆ ಮಾಡುವಂತ ವ್ಯಕ್ತಿ ಸಂಘಟನೆ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಬಜರಂಗದಳ, ಪಿಎಫ್ಐ ನಂತ ಸಂಘಟನೆಗಳ ನಿಷೇಧಕ್ಕೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿವಾದಾತ್ಮಕ ಘೋಷಣೆಯನ್ನ ಮಾಡಿರುವಂತದ್ದು ಬಿಜೆಪಿಗೆ ಅಸ್ತ್ರವನ್ನ ಕೊಟ್ಟಂತಾಗ್ತಾ ಇದೆ. ಇದು ಬಜರಂಗದಳ ನಿಷೇಧ ಮಾಡ್ತೀವಿ ಅಂತ ಹೇಳಿರುವಂತದ್ದು, ಆ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿರುವಂತದ್ದು ಸಹಜವಾಗಿ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಗುರಿಯಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಬಿಕಾಸ್ ಪಿಎಫ್ಐ ಈಗ ಆಲ್ರೆಡಿ ಬ್ಯಾನ್ ಆಗಿದೆ. ಪಿಎಫ್ಐನ ಅಕಸ್ಮಾತ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಆಕ್ಟಿವಿಟಿ ಶುರು ಆಗ್ಬಿಡುತ್ತೆ, ಕಾಂಗ್ರೆಸ್ ಅದಕ್ಕೆ ಕುಮ್ಮಕ್ಕನ್ನ ಕೊಟ್ಬಿಡುತ್ತೆ ಅಂತ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಪಿಎಫ್ಐ ಸಂಘಟನೆ ನಿಷೇಧಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಕಸ್ಮಾತ್ ನಾವು ಬಂದ್ರೆ ಅನ್ನುವಂತ ರೀತಿಯಲ್ಲಿ ತಿರುಗೇಟನ್ನ ಕೂಡ ಕೊಟ್ಟಿದೆ ಕಾಂಗ್ರೆಸ್. ಅದರ ಜೊತೆಗೆ ಬಜರಂಗ ದಳವನ್ನ ಕೂಡ ನಾವು ನಿಷೇಧ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಈಗ ಆಕ್ರೋಶಕ್ಕೆ ಗುರಿ ಆಗ್ತಾ ಇರುವಂಥದ್ದು. ಬಿಕಾಸ್ ಏನಿದೆ ಆರೋಪ ಹೇಳಿ ನೋಡೋಣ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಈಗ ಪಿಎಫ್ಐ ಮೇಲೆ ದೇಶ ವಿರೋಧಿ ಚಟುವಟಿಕೆಗಳು, ವಿಧ್ವಂಸಕ ಕೃತ್ಯಗಳನ್ನು ಎಸಗಲಿಕ್ಕೆ ಮಾಡಿದ್ದಂಥ ಸಂಚುಗಳು, ದಾಳಿಯ ಸಂದರ್ಭದಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟಾಬೈಲಾಗಿತ್ತು, ಪ್ರೂಫ್ಗಳು ಸಿಕ್ಕಿದ್ವು. ಸೊ ಈ ಕಾರಣಕ್ಕೋಸ್ಕರ ಪಿಎಫ್ಐ ಅನ್ನ ನಿಷೇಧ ಮಾಡಲಾಗಿತ್ತು. ಆದರೆ ಬಜರಂಗ ದಳವನ್ನ ಯಾಕೆ ನಿಷೇಧ ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಬಜರಂಗ ದಳವನ್ನ ಪಿಎಫ್ಐ ಜೊತೆ ಹೋಲಿಕೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಹಿಂದೂ ಸಂಘಟನೆ ಬಜರಂಗ ದಳ ಸಾಕಷ್ಟು ಹೋರಾಟವನ್ನ ಮಾಡ್ತಾರೆ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಬಜರಂಗ ದಳವನ್ನ ನಾವು ನಿಷೇಧ ಮಾಡ್ತೀವಿ ಅನ್ನುವಂಥ ಒಂದು ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಿಂದೂ ಸಂಘಟನೆಗಳು ಅದರ ಜೊತೆಗೆ ಬಿಜೆಪಿಗೂ ಕೂಡ ಅಸ್ತ್ರವಾಗುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಹಿಂದೂ ವಿರೋಧಿ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ನವರು ಅಂತ ಆಲ್ರೆಡಿ ಕೆಲವು ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಮುಖ ಅಂಶಗಳನ್ನ ಮೆನ್ಷನ್ ಮಾಡಿದೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಬಜರಂಗ ದಳವನ್ನ ಕೂಡ ನಿಷೇಧ ಮಾಡ್ತೀವಿ ಅಂತ ಹೇಳಿರುವಂತದ್ದು ಇನ್ನಷ್ಟು ಆಕ್ರೋಶ ಗುರಿ ಆಗ್ತಾ ಇದೆ. ಬಜರಂಗ ದಳವನ್ನ ಪಿಎಫ್ಐ ಜೊತೆ ಹೋಲಿಕೆ ಮಾಡ್ತೀರಾ ನೀವು? ಬಜರಂಗ ದಳ ಬ್ಯಾನ್ ಮಾಡುವ ನಿಮ್ಮ ಶಕ್ತಿ ತೋರಿಸಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿನಾಶ ಹತ್ತಿರ ಬಂದಿದೆ. ಕೈಕಾಲದಲ್ಲಿ ಹಿಂದೂ ಯುವಕರ ಹತ್ಯೆ ಆಯಿತು. ಕಾಂಗ್ರೆಸ್ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾನು ಬಜರಂಗ ದಳದ ಕಾರ್ಯಕರ್ತೆ, ತಾಕತ್ತಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಕಾಂಗ್ರೆಸ್ಗೆ ಶೋಭಾ ಕರಂದ್ಲಾಜೆ ಸವಾಲನ್ನ ಹಾಕಿದ್ದಾರೆ. ಬಜರಂಗ ದಳ ನಿಷೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾನು ಕೂಡ ಬಜರಂಗ ದಳದ ಕಾರ್ಯಕರ್ತೆ, ಅರೆಸ್ಟ್ ಮಾಡಿ ನೋಡೋಣ ನಿಮಗೆ ತಾಕತ್ತಿದ್ರೆ ಅಂತ ಸವಾಲನ್ನ ಹಾಕಿದ್ದಾರೆ. ಯಾರು ಎಣ್ಣೆಯ ದಾಳಿ ಮಾಡಿತು ಅಂತ ಅಪರಾಧಿಗಳ ಮುಖಂಡರು ಸಿದ್ದರಾಮಯ್ಯನವರ ಡಿಕೆ ಶಿವಕುಮಾರ್ ಅವರ ಒತ್ತಡದ ಮೇಲೆ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ತಕ್ಕಡಿಯಲ್ಲಿ ಬಜರಂಗ ದಳವನ್ನ ತೂಗುವಂತ ಕೆಲಸವನ್ನ, ಅಪರಾಧವನ್ನ ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಅವರಿಗೆ ತಕ್ಕ ಪಾಠವನ್ನ ನಾಳೆನೂ ಸೇರಿ ಕಳಿಸ್ತೀವಿ. ಇವತ್ತಿನ ಪ್ರಣಾಳಿಕೆಯಲ್ಲಿ ಅವರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಅರ್ಥ ಆಗಿದೆ, ಅವರ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಆಗಿದೆ, ಅವರ ಸರ್ಕಾರ ಬಂದ್ರೆ ಅವ್ರು ಏನ್ ಮಾಡೋರಿದ್ದಾರೆ ಅಂತ ಅರ್ಥ ಆಗಿದೆ.
ನಿಮ್ಗೆ ಬಜರಂಗ ದಳ ಬೇಡ ಅಲ್ಲ, ಕೇವಲ ಮುಸಲ್ಮಾನ ವೋಟರ್ ಗೆದ್ದು ಬನ್ನಿ. ಕಾಂಗ್ರೆಸ್ಗೆ ತಾಕತ್ತಿದೆಯಾ? ಇವತ್ತು ಈ ಒಂದು ಪ್ರಣಾಳಿಕೆ ಅವರು ಕೊಟ್ಟಿರುವಂತದ್ದು, ಈ ಪ್ರಣಾಳಿಕೆ ಬರ್ತಿರುವಂತದ್ದು ಕೇವಲ